ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗೈಸ್, ನಿನ್ನೆ ಎಪಿಸೋಡ್ ಕಂಪ್ಲೀಟ್ ಆಗಿ ರಿವ್ಯೂ ಮಾಡ್ಕೊಂಬರೋಣ. ಮನೆ ನಾನು ತುಂಬ ಕನ್ಫ್ಯೂಷನ್ಗಳಿದ್ದಾವೆ, ಅದನ್ನ ಇವತ್ತು ಕ್ಲಿಯರ್ ಮಾಡ್ತೀವಿ. ನಿಮಗೆ ಏನದು ಅಂತ ಹೇಳ್ತೀವಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದೊಡ್ಡ ಲೈಕ್ ಮಾಡೋದು ಬರಿಬಿಡಿ. ಸೊ ಗೈಸ್, ನಿನ್ನೆ ತುಂಬ ಜನ ಕಮೆಂಟ್ಸ್ಗಳು ಆಗ್ತಾ ಇದ್ರಿ, ಬಿಗ್ ಬಾಸ್ ಇಂಡಿವಿಜುವಲ್ ಗೇಮ್ನ ಕೊಡಬೇಕಾಗಿತ್ತು, ಯಾಕೆ ಈ ಥರ ಸರಣಿ ಗೇಮ್ಸ್ಗಳನ್ನ ಕೊಟ್ಟಿದ್ದಾರೆ ಅಂತ. ಆ್ಯಂಡ್ ಆ ಸರಣಿ ಗೇಮ್ಸಲ್ಲೂ ಕೂಡ ತುಂಬ ಎಡವಟ್ಗಳು ಮಾಡ್ಕೊಂಡಿದ್ದಾರೆ. ಅದು ಬಿಗ್ ಬಾಸ್ ಅವ್ರು ಮಾತ್ರ ಪ್ಲೇಯರ್ಸ್ಗಳೆಲ್ಲ ಅವ್ರವ್ರಿಗೆ ಏನೇನು ಬೇಕೋ ಅದನ್ನು ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಒಂದೇನು ನೋಡಬೇಕು ಅಂತಂದರೆ, ಸರಣಿ ಅಂತ ಬಂದಾಗ 1-2 ಕೊಟ್ಟಿದ್ದಾರಲ್ವಾ, ಸೊ ಅದನ್ನ 3 ಕೊಡಬೇಕಾಗಿತ್ತು. ಇಲ್ಲಿ ಏನಾಗ್ತದೆ, ಫೇರ್ ಗೇಮ್ ನಡೀತಲ್ಲ. ಒಂದು ತಂಡ ಮೊದಲನೇ ತಂಡ ಗೆದ್ದಿರುತ್ತೆ. ಸೊ ಉಗ್ರ ಮಂಜು ತಂಡ ಫಾರ್ ಎಕ್ಸಾಂಪಲ್ ಏನೇ ಮೊದಲನೇ ಟಾಸ್ಕ್ ಗೆಲ್ಲುತ್ತೆ, ಒಂದು ಬಲೂನ್ ಎಕ್ಸ್ಟ್ರಾ ಮಾತ್ರ ಕೊಡ್ತಾರೆ. ಒಂದು ಬಲೂನ್ ಯಾರಿಗಪ್ಪ ಅದು. ಎರಡನೇದಕ್ಕೆ ಏನಾಗಂತಂದ್ರೆ, ಎರಡನೇದಕ್ಕೆ ಗೆದ್ದವ್ರ ತಂಡ ಏನಾಗುತ್ತೆ ಆಚೆಗಡೆ ಇಡಬೇಕು. ಪ್ಲಸ್ ಆಮೇಲೆ ಟಿಕೆಟ್ ಫಿನಾಲಿಗೆ ತಂಡ ಡೈರೆಕ್ಟ್ ಸೆಲೆಕ್ಟ್ ಆಗ್ತಾರೆ. ಈಕ್ವಲ್ ಇದೆ. ಈಗ 0-1 ಇದ್ರೆ ಓಕೆ, ನಾನು ಒಪ್ಕೊಂತೀನಿ. ಇಲ್ಲ 0-2 ಇದ್ರು ಅವ್ರು ಗೆದ್ರು, ಅವರು ಸೆಲೆಕ್ಟ್ ಆದ್ರೂ ಒಂದು ರೀಸನ್ ಇದೆ ಅಂತ ಹೇಳ್ಬೋದು. ಬಟ್ ಇಲ್ಲಿ 1-1 ಈಕ್ವಲ್ ಇದ್ದಾಗ ಯಾರಿಗೆ ಮೋಸ ಆಗ್ತಾ ಇರೋದು, ಯಾರು ಲಾಸ್ಟ್ ತಂಡ, ಯಾರು ತಂಡ ಗೇಮ್ ನ ಸೋಲುತ್ತೋ ಆ ತಂಡಕ್ಕೆ ಮೋಸ ಆಗ್ತದೆ. ಅವ್ರ ತಂಡದಿಂದ ಒಬ್ರನ್ನ ಆಚೆ ಇಡಬೇಕಾಗುತ್ತೆ. ಅಂಡ್ ಪ್ಲೇಸ್ ಅಲ್ಲಿ ಅದಲ್ದೇನೆ ಆಪರ್ಚುನಿಟಿ ಕೂಡ ಸಿಗಲ್ಲ ಅವ್ರಿಗೆ ಗೇಮ್ ನ, ಲೈಕ್ ಅವ್ರಿಗೂ ಒಂದು ಟಿಕೆಟ್ ಪಡ್ಕೊಳ್ಳುವಂಥದ್ದು. ಸೊ ಇಲ್ಲಿ ಎಡವುತ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಅಂಡ್ ನಿಮ್ಗೆ ಅನಿಸ್ತು ಗೈಸ್ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾಕಂದ್ರೆ ನೆನೆನೂ ಕೂಡ ಅಷ್ಟೇ, ಲೈಕ್ 2 ಟಾಸ್ಕ್ ನಡೆಯುತ್ತೆ. ಒಂದು ಗೇಮ್ ಬಂದ್ಬಿಟ್ಟು ಲೈಕ್ ಕಾಲ್ಗೆಲ್ಲ ಟೈ ಮಾಡಿರ್ತಾರೆ, ಜಂಪ್ ಮಾಡ್ಕೊಂಡು ಹೋಗಿ ಬಾಲ್ನ ಕನೆಕ್ಟ್ ಮಾಡ್ಕೊಂಡು ಅವ್ರು ಗೋಲ್ ಹಾಕೋಬೇಕು. ಆ ಗೇಮಲ್ಲಿ ಉಗ್ರ ಮಂಜು ತಂಡ ಫಸ್ಟ್ ಗೆಲ್ಲುತ್ತೆ. ಅವ್ರಿಗೆ ಅಡ್ವಾಂಟೇಜ್ ಆಗಿ ನೆಕ್ಸ್ಟ್ ಗೇಮ್ ಏನಂತಂದ್ರೆ, ಇದು ಮೇಲ್ಗಡೆಯಿಂದ ಒಂಥರ ವಾಲಿಬಾಲ್ ತರ ಮೇಲೆ ಎಸೆದು ಅಲ್ಲಿಂದ ಬರುತ್ತಲ್ಲ, ಆ ತರ ಒಂದು ಗೇಮಲ್ಲಿ ಒಂದು ಬಾಲ್ ಮಾತ್ರ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅಡ್ವಾಂಟೇಜ್ ಆಗಿ ಫಸ್ಟ್ ಗೇಮಲ್ಲಿ ಗೆದ್ದ ತಕ್ಷಣ ಒಂದು ಬಾಲ್ನ ಮಾತ್ರ ಅಡ್ವಾಂಟೇಜ್ ಕೊಟ್ಟಿದ್ದಾರೆ. ಇದು ಯಾವ ತರ ಲೆಕ್ಕ ನಮ್ಗೆ ಗೊತ್ತಾಗ್ತಿಲ್ಲ. ಅಡ್ವಾಂಟೇಜ್ ಅಂತ ಕೊಟ್ಟಾಗ ಒಂದು 4-5 ಬಾಲ್ಗಳಂದ್ರೆ ಎಕ್ಸ್ಟ್ರಾ ಇಡಬೇಕಿತ್ತು. ಇವ್ರು ಒಂದೇ ಇಟ್ಬಿಟ್ಟು ಅದು ಅಡ್ವಾಂಟೇಜ್ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಪಾಪ ನಾಮಿನೇಷನ್ ಇಂದ ಆಚೆ ಕಡೆ ಇಡಬೇಕು ಅಂತ ಕೂಡ ಸೋತರ ತಂಡಕ್ಕೆ ಇಡ್ತಾರೆ ಇಲ್ಲಿ. ಸೊ ಇದು ಏನ್ ಕತೆ ಅಂತ ಗೊತ್ತಾಗ್ತಿಲ್ಲ. ಅಂಡ್ ಬಿಗ್ ಬಾಸ್ ಅವ್ರದ್ದು ಇಲ್ಲಿ ತಪ್ಪು ಎದ್ದು ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಒಟ್ನಲ್ಲಿ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ತರ ಮಾಡ್ತಾ ಇರೋದು ಸರಿ ಅನ್ಸುತ್ತಾ ತಪ್ಪು ಅನ್ಸುತ್ತಾ ಅಂತ. ಅಂಡ್ ಎಸ್, ನಿನ್ನೆ ಎಪಿಸೋಡ್ ಸ್ಟಾರ್ಟ್ ಆಗಿದ್ದು ಬಂದು ನಿನ್ನೆ ಗೇಮ್ ನ ಅದೇ ಏನು ಬಾಲ್ ಗೇಮ್ ಒಂದು ಲೈಕ್ ಗೆದ್ದಿರ್ತಾರೆ ಎಲ್ಲ ಈಕ್ವಲಿ ಮಾಡಿ. ಸೊ ಅದರಿಂದ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ತಂಡ ಲೈಕ್ ಹೇಳ್ತಾರೆ ಯಾರು ವಿನ್ ಆದ್ರು ಅಂತ. ಅಂಡ್ ನೈಟ್ ಆಗಿರುತ್ತೆ, ನೈಟ್ ಲೈಟ್ಸ್ ಆಫ್ ಆಗುತ್ತೆ. ಸೊ ಇದಾದ್ಮೇಲೆ ತ್ರಿವಿಕ್ರಮ್ ಹಾಗೂ ಲೈಕ್ ಭವ್ಯ ಅವರು ಮಾತಾಡ್ಕೊಂತಾ ಇರ್ತಾರೆ. ಅಂಡ್ ತ್ರಿವಿಕ್ರಮ್ ಅವ್ರು ಹೇಳ್ತಾ ಇರ್ತಾರೆ ಅಂದ್ರೆ, ನಾನು ಅಷ್ಟು ಅಗ್ರೆಸಿವ್ ಆಗೋ ಪ್ಲೇಯರ್ ಎಲ್ಲ, ಬಟ್ ನಾನು ನಿನ್ನೆ ಅಗ್ರೆಸಿವ್ ಆಗಿ ನನ್ನ ಮೇಲೆ ನನಗೆ ನಾಚಿಕೆ ಆಗ್ತಾ ಇದೆ, ಆ ಥರ ಮಾತಾಡಬಾರ್ದಾಗಿತ್ತು ಅಂತ ಹೇಳ್ತಾರೆ. ಅಂಡ್ ಇನ್ನೊಂದು ಕಡೆ ಇಲ್ಲಿ ಭವ್ಯ ಅವ್ರು ಹೇಳ್ತಾ ಇರೋದು, ಅದು ಹೊಟ್ಟೆ ನೋವು ಅಂತ ಇಟ್ಕೊಂಡು ನಾಟಕ ಆಡಿದ್ದು ಅದೆಲ್ಲರಿಗೂ ಎವಿಡೆಂಟ್ ಆಗಿ ಕಾಣಿಸ್ತಾ ಇತ್ತು. ಸೊ ಯಾಕೆ ಈ ತರ ಮಾಡಿದ್ರಿ ಅಂತ ಕೇಳಿದ್ರೆ, ಡಾಕ್ಟರ್ ಹೇಳ್ತಾರೆ ಅಂತ ಅಲ್ಲಿ ಅದಾದ್ಮೇಲೆ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ತೋರಿಸಿದ್ರಂತೆ. ಅದಾದ್ಮೇಲೆ ನಾನು ಗೇಮ್ ಆಡ್ತೀನಿ ಆಡ್ಬೇಡಿ ಅಂತಂದ್ರಂತೆ, ಮತ್ತೆ ಬಂದು ಆಡ್ತಾರಂತೆ. ಅದು ಹೊಟ್ಟೆ ನೋವು ಅನ್ನೋದು ಎಷ್ಟು ಸುಳ್ಳು ಎಷ್ಟು ಸತಿ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಅದು ಅವ್ರಿಗೆ ಗೊತ್ತಿರಬೇಕದು. ಸೊ ಎಸ್, ಇದಾದ್ಮೇಲೆ ನೆಕ್ಸ್ಟ್ ಮಾರ್ನಿಂಗ್ ಆಗುತ್ತೆ. ಮಾರ್ನಿಂಗ್ ಆದ್ಮೇಲೆ ನೆಕ್ಸ್ಟ್ ಮತ್ತೆ ಒಂದು ಟಾಸ್ಕ್ ಬರುತ್ತೆ. ಅದೇ ಏನು ತ್ರಿವಿಕ್ರಮ್ ಅವರ ತಂಡ ಗೆದ್ದಿರುತ್ತೋ ಆ 4 ಜನ, ತ್ರಿವಿಕ್ರಮ್, ಮೋಕ್ಷಿತಾ, ಭವ್ಯ ಅವರು ಮತ್ತೆ ಹನುಮಂತ್ ಅವರು, ಈಗ ಒಂದು ಗೋಲ್ಡನ್ ಟಿಕೆಟ್ ಇದಕ್ಕೆ ಡೈರೆಕ್ಟ್ ಲೈಕ್ ನಾಮಿನೇಟ್ ಆಗೋದಕ್ಕೆ ಒಂದು ಟಾಸ್ಕ್ ಸಿಗುತ್ತೆ. ಸೊ ಈ ಟಾಸ್ಕ್ ಅಲ್ಲಿ ಗೆದ್ದವರು ಒಬ್ರು ಯಾರು ಫೈನಲ್ ನಿಂತ್ಕೊಂತಾರೋ ಅವ್ರಿಗೆ ಟಿಕೆಟ್ ಫಿನಾಲೆ ಸಿಗುತ್ತೆ ಅಂತ ಹೇಳ್ಬೋದು. ಇದ್ರಲ್ಲಿ ನನಗೆ ನಿಜ ಹೇಳ್ತೀನಿ, ರಜತ್ ಮೇಲೆ ನಿಜ ಬೇಜಾರಾಗೋಯ್ತು. ಸೊ ರಜತ್ ಅವ್ರು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ಅಷ್ಟು ಖಡಕ್ ಆಗಿ ಮಾತಾಡ್ತಾರೋರು, ಯಾರಿಗೂ ಕೂಡ ಪಾರ್ಶಿಯಲಿ ಮಾಡದೇ ಇರೋಂಥವ್ರು. ತ್ರಿವಿಕ್ರಮ್ ಅವ್ರಿಗೆ ನೀಟಾಗಿ ಪಾರ್ಶಿಯಲಿ ಮಾಡಿದ್ರು ಅಂತ ಗೊತ್ತಾಗ್ತಾ ಇದೆ. ಸೊ ಮೊದಲನೇದಾಗಿ ಫಸ್ಟ್ ರೌಂಡ್ ಅಲ್ಲಿ ಬಂದು ಎಲ್ಲರೂ ಆಕ್ಚುಲಿ ಭವ್ಯ ಅವರು ಬಿಗ್ ಬಾಸ್ ಹೇಳಿದ್ದೇನಂತಂದ್ರೆ, ಗೊತ್ತಾ, ಒಮ್ಮತದಿಂದ ಮಾತಾಡಿ ಹಾಕಿ ಅಂತ ಹೇಳಿದ್ರು. ಇವ್ರು ಎಲ್ಲರಿಗೂ 4 ಜನಕ್ಕೂ ಈಕ್ವಲ್ ಆಗಿ ಆ ಒಂದು ಏನು ಮೂಟೆ ಇದೀನ ಅದನ್ನ ಶೇರ್ ಮಾಡ್ತಾ ಹೋಗಿರೋ. ಅವ್ರಿಗೆ ಎಷ್ಟು ಅವರ್ ಹಿಡ್ಕೋಬೋದು ಕೆಪಾಸಿಟಿ ಇದೆಯೋ ಅಲ್ಲಿ ತನಕ ಹಿಡ್ಕೋತಿದ್ರು. ಯಾರ ಕೈಲಿ ಆಗ್ತಿರಲ್ಲ ಅವ್ರು ಬಿಡ್ತಿದ್ರು. ಇಲ್ಲಿ ನಾಮಿನೇಟ್ ಒಂದೇ ಅಂದ್ರೆ ಇಲ್ಲಿ ಒಬ್ಬರಿಗೆ ಟಾರ್ಗೆಟ್ ಮಾಡಿ ಮೂಟೆಗಳನ್ನ ಇಡ್ತಾ ಬರ್ತಾರೆ ಇಲ್ಲಿ. ಎಸ್, ಸೊ ಮೊದಲನೇದಾಗಿ ಟಾರ್ಗೆಟ್ ಮಾಡೋದು ಭವ್ಯವನ್ನ ಟಾರ್ಗೆಟ್ ಮಾಡ್ತಾರೆ. ಸೊ ತುಂಬಾ ಪ್ರತಿ ಸತಿನೂ ಅವ್ರಿಗೆ ಲೈಕ್ ವೆಯ್ಟ್ ಹಾಕಿ ಆ ಹುಡುಗಿ ಇನ್ನೇನು ಎಷ್ಟು ಇಟ್ಕೊಳ್ಳತ್ತೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ಬಿಟ್ರು. ಸೊ ಎರಡನೇದಾಗಿ ಮೋಕ್ಷಿತ ಅವ್ರಿಗೆ ಟಾರ್ಗೆಟ್ ಮಾಡ್ತಾರೆ. ಆಕ್ಚುಲಿ ಇಲ್ಲಿ ನಿನ್ನೆ ಮೋಕ್ಷಿತ ಅವ್ರು ಮಾತ್ರ ಸಕ್ಕತ್ತಾಗಿ ಆಡೋರು, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನೆಕ್ಸ್ಟ್ ಮೋಕ್ಷಿತ ಅವ್ರಿಗೆ ತುಂಬಾ ವೇಟ್ ಗಳು ಹಾಕ್ತಾ ಇರ್ತಾರೆ. ಸೊ ಮೋಕ್ಷಿತ ಅವ್ರು ಬಿಡ್ತಾರೆ, ಅವರು ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ರಜತ್, ಈಗ ಏನಾಗುತ್ತೆ ಈಕ್ವಲಿ ವೋಟ್ ಗಳು ಶೇರ್ ಆಗುತ್ತೆ. ಸೊ ಹನುಮಂತ್ ತ್ರಿವಿಕ್ರಮ್ ಅಂತ ಬಂದಾಗ ಈಕ್ವಲಿ ಆದಾಗ ರಜತ್ ಮೇಲೆ ಡಿಸಿಷನ್ ಬೀಳುತ್ತೆ. ರಜತ್ ಅವ್ರು ಏನ್ ಮಾಡ್ತಾರೆ, ಹೋಗಿ ಬಂದು ಲೈಕ್ ಹನುಮಂತ್ಗೆ ಟಾರ್ಗೆಟ್ ಮಾಡ್ತಾರೆ. ಸೊ ಲಿಟ್ರಲಿ ಇದೊಂಥರ ವರ್ಸ್ಟ್ ಮೂವ್, ಫೇವರಿಸಮ್ ಅಂತಾನೆ ಕಾಣಿಸ್ತದೆ. ಅದ್ರ ಮಾಡಬಾರ್ದಾಗಿತ್ತು. ರಜತ್ ಅವ್ರು ಆಕ್ಚುಲಿ ತಪ್ಪು ಮಾಡಿದ್ರು ಅಂತಾನೆ ಹೇಳಿಸ್ತದೆ. ಯಾಕಂದ್ರೆ ಈ ಒಬಿಡಿಯಂಟ್ ಅಟ್ಲೀಸ್ಟ್ ತ್ರಿವಿಕ್ರಮ್ ಅವ್ರಿಗೆ ಒಂದು ಅರ್ಧ, ಇವ್ರಿಗೆ ಒಂದು ಅರ್ಧ ಹಾಕಿದ್ರೆ ನಾನು ರಜತ್ ಅವ್ರಿಗೆ ಹ್ಯಾಚ್ ಆಫ್ ಹೇಳ್ಬಿಡ್ತಿದ್ದೆ. ಒಂದ್ ಏನಪ್ಪಾ ಅಂತಂದ್ರೆ, ಅವ್ರು ಇಬ್ಬರಿಗೂ ಈಕ್ವಲ್ ಆಗಿ ಹಾಕಿದ್ರೆ, ಬಿಡು ನೀನು ಇಂಡಿವಿಜುವಲ್ ಆಗಿ ಆಡ್ತಾ ಇದೆಯಾ ಗೇಮು, ನೀನು ಕಂಪ್ಲೀಟ್ ಆಗಿ ಸಕಾಲಾಗಿ ಆಡ್ತಾ ಇದೆಯಾ ಅಂತ ಹೇಳ್ತಾ ಇದೆ. ಬಟ್ ಇಲ್ಲಿ ಅದು ಅವ್ರು ಮಾಡ್ಲೇ ಇಲ್ಲ. ಆಕ್ಚುಲಿ ಅವ್ರೇನ್ ಮಾಡಿದ್ರು, ಹನುಮಂತ್ ಹೋಗಿ ಫೇವರಿಸಮ್ ಮಾಡಿದ್ರು ಗೈಸ್. ಇಲ್ಲಿ ಆಕ್ಚುಲಿ ಎದುರಾಳಿಗಳೇ ಇಲ್ದಂಗೆ ತ್ರಿವಿಕ್ರಮ್ ಅವರು ಗೆದ್ಬಂದ್ರು ಅಂತಾನೆ ಹೇಳ್ಬೋದು. ಬರೀ ಒಂದೇ ಒಂದು ಮೂಟೆ ಮಾತ್ರ ತಂದು ಯಾರೊಬ್ರು ಹಾಕ್ತಾರೆ. ಅದು ಬಿಟ್ರೆ ಇನ್ಯಾರು ತಂದು ಇವ್ರಿಗೆ ಮೂಟೆ ಹಾಕಲ್ಲ. ಅಂಡ್ ಇಲ್ಲಿ ಹನುಮಂತ್ ಎಷ್ಟು ಅಂತ ತಡ್ಕೊಂತಾರೆ, ತಂದ್ ವೆಯ್ಟ್ ಆಗ್ತಾನೆ ಇದ್ರು. ಹನುಮಂತ್ ಕೊನೆ ಮೂಮೆಂಟ್ ತನಕ ಅವರು ಟಫ್ ಫೈಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದು ಸುಮ್ಮನೆ ನಾರ್ಮಲ್ ಆಗಿ ನಿಂತ್ಕೊಂಡಿದ್ರು. ಅವ್ರು ಒಂದು ಇರೋ ಸ್ಟ್ರೆಂತ್ ಗೆ ಇನ್ನ 50 kg ಹಾಕಿದ್ರು ನಿಂತ್ಕೋತಿದ್ರು.
ಹೀರೋ ಅವರು, ಅಲ್ಲ ನನಗೆ ನಿನ್ನೆ ಹೀರೋ ಆಗಿದ್ದು ಆಕ್ಚುಲಿ ಬಂದ್ಬಿಟ್ಟು ಹನುಮಂತು ಮತ್ತೆ ಭವ್ಯ ಅವರು ಮತ್ತೆ ಮೋಕ್ಷಿತ್ ಅವರು 3 ಜನ. ಬಟ್ ಎಸ್ಪೆಷಲಿ ಹನುಮಂತ್ ಅವರು ಅಂತ ನನಗೆ ಇನ್ನೊಂದು ಎಕ್ಸ್ಟ್ರೀಮ್ ಲೆವೆಲ್ ನನ್ನ ಹ್ಯಾಟ್ಸ್ ಆಫ್ ಹೇಳಬೇಕಂದ್ರೆ ಲಾಸ್ಟ್ ಅವ್ರಿಗೂ ಫಸ್ಟ್ ಅವರಿಬ್ರು ಹೋಗೋವರೆಗೂ ನಿಂತ್ಕೊಂಡಿದ್ರು, ಕಾಲು ನೋವು ಬಂದಿರುತ್ತೆ. ಬಟ್ ಅದಾದ್ಮೇಲೆ ವೆಯ್ಟ್ ಆದ್ಮೇಲೆ ಕೂಡ ಒಂದ್ ಸ್ವಲ್ಪ ಟಫ್ ಕಾಂಪಿಟೇಟರ್ ಗೊತ್ತಾ ಹ್ಯಾಟ್ಸ್ ಆಫ್ ಹೇಳಬೇಕು. ಆಕ್ಚುಲಿ ತ್ರಿವಿಕ್ರಮ್ ಅವ್ರು ಗೆದ್ದಿಲ್ಲ, ಬೇರೆಯವರು ತ್ರಿವಿಕ್ರಮ್ ಅವ್ರನ್ನ ಗೆಲ್ಸ್ದಂಗೆ ಆಯ್ತು ಅಷ್ಟೇ. ಇಲ್ಲಿ ಬಂದು ನೋಡ್ತಾ ಇರೋದು ಹಂಗೆ ಕಾಣಿಸ್ತಾ ಇದೆ. ಎಸ್. ಸೊ ನೆಕ್ಸ್ಟ್ ಇದಾದ್ಮೇಲೆ ಏನಿಲ್ಲ, ನಾರ್ಮಲ್ ಆಗಿ ಆಪರ್ಚುನಿಟಿ ಅವ್ರಿಗೂ ಕೂಡ ಸಿಗುತ್ತೆ. ತ್ರಿವಿಕ್ರಮ್ ಅವ್ರಿಗೆ ಮತ್ತೆ ರಜತ್ ಅವ್ರಿಗೆ ಒಂದು ಬ್ಯಾಡ್ಜ್ ಬರುತ್ತೆ, ಅಂದ್ರೆ ಕೈಗೆ ಹಾಕೊಳ್ಳಕ್ಕೆ ಟಿಕೆಟ್ ಫಿನಾಲೆ ಕಂಟೆಂಟರ್ ಆಗಿ ಒಂದು ಬ್ಯಾಡ್ಜ್ ಕೊಡ್ತಾರೆ. ಸೊ ಇಬ್ರು ಹಾಕೊಂತಾರೆ. ಇದಾದ್ಮೇಲೆ ನೆಕ್ಸ್ಟ್ ಈ ಕಡೆ ಉಗ್ರ ಮಂಜು ತಂಡದಿಂದ ಒಬ್ಬರನ್ನ ನೀವು ನಾಮಿನೇಟ್ ಮಾಡ್ಬೇಕಂದ್ರೆ ಟಿಕೆಟ್ ಫಿನಾಲೆ ಕಂಟೆಂಟರ್ಶಿಪ್ ಇಂದ ಆಚೆ ಕಡೆ ಇಡಬೇಕು ಅಂತ ಹೇಳ್ತಾರೆ. ಇದ್ರ ಎಲ್ಲರೂ ಮಾತುಕತೆ ಆಡ್ಕೊಂಡು ಚೈತ್ರ ಕುಂದಾಪುರ ಅವ್ರನ್ನ ಆಚೆ ಕಡೆ ಇಡ್ತಾರೆ ಅಂತ ಹೇಳ್ಬೋದು ಇಲ್ಲಿ. ಸೊ ಇದು ಎಷ್ಟು ಸರಿ ಅನ್ಸುತ್ತೆ ಗೈಸ್? ತಪ್ಪ ಲೈಕ್ ಸರಿ ಇತ್ತ ಕಮೆಂಟ್ ಮಾಡಿ ತಿಳಿಸಿ. ಚೈತ್ರ ಕುಂದಾಪುರ ಅವ್ರನ್ನ ಆಚೆ ಇಟ್ಟಿದ್ದು ಅವರ 3 ಜನನ ಡಿಸೈಡ್ ಮಾಡ್ಕೊಂಡು, ಯಾಕಂದ್ರೆ ಓಲ್ ಡಿಸೈಡ್ ಮಾಡ್ಬೇಕಾಗುತ್ತೆ. ಸೊ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಎಸ್. ಇದಾದ್ಮೇಲೆ ನೆಕ್ಸ್ಟ್ ಅದೇ ಒಂದು ಕ್ಯಾನ್ಸಲ್ ಸೀಲ್ ಎಲ್ಲ ಹೊಡಿತಾರೆ ನಮ್ಮ ರಜತ್ ಅವ್ರು ಬಂದು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಸರಣಿ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಈ ಸರಣಿ ಟಾಸ್ಕ್ ಮೊದಲನೇ ಟಾಸ್ಕ್ ಏನಪ್ಪಾ ಅಂತಂದ್ರೆ ಬಾಲ್ಗಳನ್ನ ಗೋಲ್ ಹತ್ರ ಇಟ್ಟಿರ್ತಾರೆ 1 2 3 4 ಅಂತ. ಬಿಗ್ ಬಾಸ್ ಅವರು ಆ ನಂಬರ್ನ ಹೇಳ್ತಾರೆ. ಆ ನಂಬರ್ ಅಲ್ಲಿ ಆಕ್ಚುಲಿ ಇವ್ರು ಹೋಗಿ ಬಾಲ್ನ ಎತ್ಕೊಂಡು ಗೋಲ್ ಒಳಗಡೆ ಹಾಕೊಬೇಕು. ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಕಾಲ್ ಮಾತ್ರ ಕಟ್ ಹಾಕಿರ್ತಾರೆ. ಅಂಡ್ ಈವನ್ ಇದಕ್ಕೆ ಮುಂಚೆನೂ ಒಂದು ಇದಕ್ಕೆ ಹೇಳ್ತಾರೆ, ಬಿಗ್ ಬಾಸ್ ಅವ್ರು ಕೇಳ್ತಾರೆ, ಇದೇ ತಂಡವಾಗಿ ನೀವು ಆಡ್ತೀರಾ ಇಲ್ಲ ತಂಡ ಏನಾದ್ರು ಚೇಂಜ್ ಮಾಡ್ಕೋತೀರಾ ಅಂತ ಹೇಳ್ತಾರೆ. ಇಲ್ಲಿ ಉಗ್ರ ಮಂಜೂರು ನಾವು ಗೌತಮಿ ಅವರು ಮತ್ತೆ ಧನರಾಜ್ ಅವ್ರು ಆಡ್ತೀವಿ. ಈ ಕಡೆ ಮಾಮೂಲಿ ಆಸ್ ಯೂಶುವಲ್ ಭವ್ಯ ಮೋಕ್ಷಿತ ಮತ್ತೆ ಹನುಮಂತ್ ಅವ್ರು ಆಡ್ತೀರಿ ಅಂತ ಹೇಳ್ತಾರೆ ಇಲ್ಲಿ. ಸೊ ಮೊದಲನೇ ರೌಂಡ್ ಅಲ್ಲಿ ಆಕ್ಚುಲಿ ಭವ್ಯ ಅವರು, ಮೋಕ್ಷಿತ್ ಅವರು ಹಾಗೂ ಈ ಕಡೆ ಹನುಮಂತ್ ಅವರು ಸೇರ್ಕೊಂತಾರೆ. ಅಂಡ್ ಆ ಕಡೆ ಉಗ್ರ ಮಂಜು, ಗೌತಮಿ ಹಾಗೂ ಧನರಾಜ್ ಅವರು ಬರ್ತಾರೆ. ಉಗ್ರ ಮಂಜು ಅವರು ಅವರ ಒಂದು ಇದನ್ನ ಸ್ಥಿರತೆಯನ್ನ ಕಳ್ಕೊಂಡ್ರು ಅಂತಾನೆ ಹೇಳ್ಬೋದು. ಹೋಗಿ ಪಾಪ ಭವ್ಯ ಅವ್ರಿಗೆ ಮೇಲೆಲ್ಲ ಬಿದ್ದು ಕತ್ತೆಲ್ಲ ಹಿಡ್ಕೊಂತಾರೆ ಅಂಡ್ ಹೊಡೆಯಕ್ಕೆ ಹೋಗ್ತಾ ಇದಾರೆ. ಇವನ್ ಮೋಕ್ಷಿತ್ ಅವ್ರಿಗೂ ಕೂಡ ಕಾಲಲ್ಲಿ ಒದ್ಬಿಡ್ತಾರೆ ಮುಖಕ್ಕೆ. ಸೊ ಅಲ್ಲಿ ಕೇಳಿದ್ರೆ ನನಗೆ ಏನೋ ಬೇಕು ಅಂತ ಮಾಡಿಲ್ಲ, ಗೇಮಲ್ಲಿ ಆಗೋಯ್ತು ಹಂಗೆ ಅಂತ ಹೇಳ್ತಾರೆ. ಸ್ವಲ್ಪ ಹೆಣ್ಮಕ್ಳು ಇರ್ತಾರೆ, ನೋಡ್ಕೊಂಡು ಆಡಬೇಕು. ಸೊ ಅದು ಬಿಟ್ಟು ಹೆಂಗಂದ್ರೆ ಹಂಗೆ ರಫ್ ಆಗಿ ಹ್ಯಾಂಡಲ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಇವನ್ ಮೋಕ್ಷಿತ್ ಅವರು ಲಾಸ್ಟ್ ರೌಂಡ್ ಅಲ್ಲಿ ಹೇಳ್ತಾರೆ, ಬಿಡಿ ಅವ್ರ ಹಂಗೆ ರಫ್ ಗೇಮ್ ಮಾಡ್ತಾ ಇದಾರೆ, ನಾವು ಹಂಗೆ ಆಡೋಣ ಅಂತಾನು ಕೂಡ ಹೇಳ್ತಾರೆ. ಸೊ ಇದೇ ಮೋಕ್ಷಿತ್ ಅವರು ಇನ್ನಿನ ಟಾಸ್ಕ್ ಅಲ್ಲಿ ಅದನ್ನ ಹೇಳಲ್ಲ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಅವ್ರು ಏನಂತ ಹೇಳ್ತಾರೆ, ನಂಗೆ ರಫ್ ಆಗಿ ಆಡಕ್ ಬರಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನೋಡಿದ್ರೆ ರಫ್ ಆಗಿ ಆಡೋಣ ಬಿಡಿ ಅಂತ ಗೌತಮಿ ಅವ್ರ ಹತ್ರ ಲೈಕ್ ಭವ್ಯ ಹತ್ರ ಹೇಳ್ತಾರೆ. ಇದರಲ್ಲಿ ಈ ರೌಂಡ್ ಅಲ್ಲಿ ಆಕ್ಚುಲಿ ಭವ್ಯ ತಂಡ 6 ಬಾಲ್ಗಳನ್ನ ಕಲೆಕ್ಟ್ ಮಾಡಿರ್ತಾರೆ ಅಂಡ್ ಉಗ್ರ ಮಂಜು ತಂಡ 7 ಬಾಲ್ಗಳನ್ನ ಕಲೆಕ್ಟ್ ಮಾಡಿರ್ತಾರೆ. ಸೊ ಉಗ್ರ ಮಂಜು ತಂಡ ವಿನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇವ್ರಿಗೆ ಏನ್ ಅಡ್ವಾಂಟೇಜ್ ಆಗಿ ಏನ್ ಸಿಗುತ್ತೆ ನೆಕ್ಸ್ಟ್ ಇದರಲ್ಲಿ ಅಂತ ಹೇಳ್ತೀವಿ ಈಗ. ಎಸ್. ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಗೇಮ್ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೊಂದು ಸರಣಿ ಗೇಮ್ ಏನಪ್ಪಾ ಅಂತಂದ್ರೆ ಬಾಲ್ಗಳಿರುತ್ತೆ. ಆ ಬಾಲ್ನ ಒಂದು ಬ್ಯಾಸ್ಕೆಟ್ ಬಾಲ್ ತರ ಮೇಲ್ ಹಾಕಿ ಆ ಮೇಜ್ ಒಳಗಡೆ ಹೋಗ್ಬೇಕು. ಆಕ್ಚುಲಿ ಅದ್ರ ಬಿಟ್ಟು ಬೇರೆ ಹೋಗಂಗಿಲ್ಲ. ಸೊ ಅದನ್ನ 2 ಹಂತದಲ್ಲಿ ನಡೆಯುತ್ತೆ. ಒಂದು ಈಗ ಬಾಲಿಂಗ್ ಎಸೆಯೋದು. ಸೊ ಅದರಿಂದ ಬಂದು ಒಂದು ಕೆರಡು ಒಂಥರ ಜಾರ ಮಾಡಿದಿರುತ್ತೆ. ಅದು ಒಂದು ಬಾಲ್ನ ಯಾರು ಎಸ್ತಾರೋ ಅವರೇ ಕಲೆಕ್ಟ್ ಮಾಡ್ಕೊಂಡು, ಈ ಕಡೆ ಒಂದು ಬಾಲ್ನ ಹಿಡಿಯೋದಕ್ಕೆ ಒಂದು ಬ್ಯಾಸ್ಕೆಟ್ ತರ ಇರುತ್ತೆ. ಆ ಬ್ಯಾಸ್ಕೆಟ್ ಅಲ್ಲಿ ಇಡಬೇಕು. ಟೋಟಲ್ ಆಗಿ 6 ಬಾಲ್ಗಳನ್ನ ಕಲೆಕ್ಟ್ ಮಾಡಿ ಎಸಿಬೇಕು ಈ ಕಡೆಯಿಂದ. ಅಂಡ್ ಈ ಕಡೆ ಉಗ್ರ ಮಂಜು ಅವರಿಗೆ ಅಡ್ವಾಂಟೇಜ್ ಆಗಿ ಫಸ್ಟ್ ಗೇಮ್ ಅಲ್ಲಿ ಗೆದ್ದಿರ್ತಾರೆ. ಅಡ್ವಾಂಟೇಜ್ ಏನಂದ್ರೆ ಒಂದು ಬಾಲ್ ಮಾತ್ರ ಫಸ್ಟ್ ಹಂತದಿಂದ ಕಂಪ್ಲೀಟ್ ಆಗಿರುತ್ತೆ. ನೋಡಿ ಡಿಸ್ಪ್ಲೇ ಆಗ್ತದೆ, ಒಂದು ಬಾಲ್ ಕಾಣಿಸ್ತಾ ಇದೆ ಅಂತ. ಸೊ ಸೈಡ್ಗೆ ಒಂದು ಬಾಲ್ ಇಕ್ಕಿರ್ತಾರೆ ಆಲ್ರೆಡಿ. ಈ ಕಡೆ ಹನುಮಂತ ತಂಡಕ್ಕೆ ಒಂದು ಬಾಲ್ ಇಟ್ಟಿರಲ್ಲ. ಅಂಡ್ ಇವರು 6 ಬಾಲ್ಗಳನ್ನ ಎಸ್ಕೊಂಡು ಫಸ್ಟ್ ಬೇಗ ಮಾಡ್ಕೊಂಡು ಬೇಗ ಎಸ್ಬಿಡ್ತಾರೆ ಇಲ್ಲಿ ಹನುಮಂತ ತಂಡ ಅವರು. ಬಟ್ ಇಲ್ಲಿ ಗೈಸ್ ಇಲ್ಲಿ ಬಿಗ್ ಬಾಸ್ ಅವರ ಎಡವಟ್ಟು ನೀಟಾಗಿ ಕಾಣಿಸ್ತದೆ. ಈ ತರ ಟಾಸ್ಕ್ ಫಸ್ಟ್ ಆಫ್ ಆಲ್ ಸರಣಿ ಅಂತ ಮಾಡಿದ್ರೆ ಮೂರು ಗೇಮ್ ಇಡಬೇಕಾಗಿತ್ತು. ಸೊ 3 ಗೇಮ್ ಇಟ್ಟು ಯಾರು ಜಾಸ್ತಿ ಮೆಜಾರಿಟಿ ಇರುತ್ತೋ ಅವ್ರನ್ನ ಬೇಕಾದ್ರೆ ನೀವು ಟಿಕೆಟ್ ಫಿನಾಲಿ ಟಾಸ್ಕ್ ಒಂದು ಕೊಟ್ಬಿಟ್ಟು ಅದಾದ್ಮೇಲೆ ನೆಕ್ಸ್ಟ್ ಆಪೋಸಿಟ್ ತಂಡದ ಒಬ್ಬರನ್ನ ಆಚೆ ಇಡೋ ತರ ಆಪ್ಷನ್ ಕೊಡಬೇಕಾಗಿತ್ತು. ಬಟ್ ಇಲ್ಲಿ 2 ಇಕ್ಬಿಟ್ಟು ಒಂದೊಂದು ಈಕ್ವಲ್ ಆಗಿರುತ್ತೆ. ಲಾಸ್ಟ್ ಮೊದಲನೇ ತಂಡದವ್ರನ್ನ ಲೈಕ್ ಒಂಥರ ಕೆಳಗಡೆ ಕೈ ಬಿಟ್ಟಂಗಾಯ್ತು. ಮೊದಲನೇದು ಅವ್ರ ಟಾಸ್ಕ್ ಗೆದ್ದಿರ್ತಾರೆ. ಮೊದಲನೇ ಟಾಸ್ಕ್ ಗೆಲ್ಲದೆ ಬೇಡ, ನಾನು 2ನೇ ಟಾಸ್ಕ್ ಗೆದ್ಬಿಟ್ಟು ಬೇಕಾದ್ರೆ ನಾನು ಆಚೆ ಇಕ್ಬೋದಲ್ಲ. ಅಡ್ವಾಂಟೇಜ್ ಅಂತಂದ್ರೆ ಇಲ್ಲಿ ಏನು ಅಡ್ವಾಂಟೇಜ್ ಇಲ್ಲ. ಒಂದು ಬಾಲ್ ನಿನ್ನೆ 1 ಬಲೂನ್ ನೀರು, ಇವತ್ತು 1 ಬಾಲ್. ಸಿ ಗುರು ಇದು ಅಡ್ವಾಂಟೇಜ್ ಎಲ್ಲಿ ಗುರು? ಅಡ್ವಾಂಟೇಜ್ ಅಂದ್ರೆ ನೀನು ಮೊದಲನೇ ಟಾಸ್ಕ್ ಗೆದ್ದಿರೋದಕ್ಕೆ ಅಡ್ವಾಂಟೇಜ್ ಇಲ್ಲಿ ಮಿನಿಮಮ್ ಅಟ್ಲೀಸ್ಟ್ 3 ಬಾಲ್ ಬೇಡ, 4 ಬಾಲ್ ಬೇಡ, ನಾನು 3 ಬಾಲ್ ಸಾಕಾಗಿತ್ತು. ಅಟ್ಲೀಸ್ಟ್ 3 ಬಾಲ್ ಕೊಟ್ಟರೆ ನನಗೆ ಒಂದು ಸ್ವಲ್ಪ ಗೇಮ್ ಟೈಮಿಂಗ್ಸ್ 1 ನಿಮಿಷ 2 ನಿಮಿಷ ಡಿಫ್ರೆನ್ಸ್ ಆಗ್ತಿತ್ತು. ನಾನು ಬೇಗ ಹಾಕ್ಬಿಟ್ಟು ಗೇಮ್ ಕಂಪ್ಲೀಟ್ ಮಾಡ್ಕೊಂಡು ನಾನು ಬೇಕಾದ್ರೆ ಅಡ್ವಾಂಟೇಜ್ ಸಿಕ್ತಿತ್ತು ನನಗೆ. ಬಟ್ ಇಲ್ಲಿ ಅಡ್ವಾಂಟೇಜ್ ಎಲ್ಲೂ ಇಲ್ಲ. ಅಡ್ವಾಂಟೇಜ್ ಅಷ್ಟು ಒಂದು ಕೊಟ್ಟಿದ್ದಾರೆ. ಅಂಡ್ ಇನ್ನೊಂದ್ ಕಡೆ ಹೋಗ್ಲಿ ಅದು ಬೇಡ, ಗೇಮ್ ಗೆಲ್ತಾರೆ. ಗೆದ್ದಾದ್ಮೇಲೆ ಲೈಕ್ ಇವ್ರ ಕಡೆಯಿಂದ ಹೊರಗಡೆ ಇಡೋ ತರ ಇಡಬಹುದು. ಈ ತರ ಅಡ್ವಾಂಟೇಜ್ ಇದ್ರೂ ಕೂಡ ಇಲ್ಲಿ ಗೆಲ್ಲದೆ ಮೋಕ್ಷಿತ ಅವ್ರ ತಂಡ ಗೆಲ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಲೈಕ್ ಮೋಕ್ಷಿತ ಆಗ್ಲಿ, ಭವ್ಯ ಅವರಾಗ್ಲಿ, ಇಲ್ಲ ಹನುಮಂತು ಆಗ್ಲಿ ಸೂಪರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಆಕ್ಚುಲಿ ಅವ್ರಿಗೆ ಅಡ್ವಾಂಟೇಜ್ ಇದ್ರೂ ಕೂಡ 1 ಬಾಲ್ ಏನು ಡಿಫ್ರೆನ್ಸ್ ಆಗಲ್ಲ ಅಂತ ಅವ್ರಿಗೆ ಆಲ್ರೆಡಿ ಗೊತ್ತಿತ್ತು. ಸೊ ನೀಟಾಗಿ ಗೇಮ್ ಮಾಡಿ ಕಂಪ್ಲೀಟ್ ಆಗಿ ಸಕಾಲಾಗಿ ಸೆಲೆಬ್ರೇಟ್ ಮಾಡಿದ್ರು ಅಂತ ಹೇಳೋದು. ನಮ್ಮ ಹನುಮಂತು ಅಂತ ಕೇಳಲೇಬೇಡಿ, ಸೆಲೆಬ್ರೇಟ್ ಮಾಡೋದಲ್ಲಿ ಸೂಪರ್ ಅವರು ಅಂತ. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಅದೇ ನಾರ್ಮಲ್ ಆಗಿ ಮಾತಾಡ್ತಾ ಕುತ್ಕೊಂಡಿರ್ತಾರೆ ಹನುಮಂತು ಮತ್ತೆ ಲೈಕ್ ಧನರಾಜ್ ಅವರು. ಸೊ ಒಟ್ನಲ್ಲಿ ಮೋಕ್ಷಿತ ಅವರಂತೂ ಫುಲ್ ಖುಷಿಯಾಗಿ ಲಾಸ್ಟ್ ಅಲ್ಲಿ ಸಾಂಗ್ ಹೇಳ್ತಾ ಇರ್ತಾರೆ. ಅಂಡ್ ತುಂಬಾ ಜನ ಕೇಳ್ತಾ ಇರ್ತಾರೆ ಸ್ಕ್ರೀನ್ ಸ್ಪೇಸ್ ಸಿಗ್ತಾರ ಅಂತ. ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ಸ್ಕ್ರೀನ್ ಸ್ಪೇಸ್ ಸಿಗೋದು ಯಾವಾಗ ಅಂತಂದ್ರೆ ಜನಗಳ ಜೊತೆ ಎಂಟರ್ಟೈನ್ ಮಾಡಬೇಕು, ಇಲ್ಲ ಆಕ್ಟಿವ್ ಆಗಿರಬೇಕು. ಸೊ ಅವರು ಅಷ್ಟು ಮಾಡ್ತಲ್ಲ ಅಂತ ಅನಿಸ್ತದೆ. ಸೊ ಇವಾಗ ಈಗ ನೋಡಿ ಖುಷಿಯಾದಾಗ ಒಂದು ಸಾಂಗ್ ಹೇಳಿದ್ರಲ್ಲ, ಅದೇ ರೀತಿನೇ ಎಲ್ಲ ಎನಿ ಟೈಮಲ್ಲಿ ಒಂದು ಸಾಂಗ್ ಬೇಡ,
ಕಾಮಿಡಿ ಮಾಡೋದು, ಧನರಾಜ್ ಹತ್ರ ಕರ್ಕೊಂಡು ಬಾ ನಾನು ಸ್ಕಿಟ್ ಮಾಡೋಣ ಅಂತ ಅನ್ನೋದು, ಆ ಸ್ಕಿಟ್ ಮಾಡೋದನ್ನ ಜನಗಳು ನೋಡ್ತಾರೆ, ಅವರೇ ಕ್ಲಿಪ್ಪಿಂಗ್ಸ್ ಹಾಕ್ತಾರೆ. ಬಟ್ ಇವ್ರು ಏನು ಅವರೇ ಹೋಗಿಲ್ಲ ಅಂತಂದ್ರೆ ಸ್ಕ್ರೀನ್ ಸ್ಪೇಸ್ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ಕ್ರೀನ್ ಸ್ಪೇಸ್ ಅಂತ ಅಂದ್ರೆ ನನಗೆ ನೆನಪಾಗದೆ ಲಾಯರ್ ಜಗದೀಶ್ ಅವರು ಹಂಸ ಅವ್ರ ಜೊತೆ ಹೆಂಗೆ ಮುಂಗಾರು ಮಾಡಿ ಡ್ಯಾನ್ಸ್ ಆಡ್ಕೊಂಡು ಸಾಂಗ್ ಆಡ್ಕೊಂಡು ಎಲ್ಲ ಕೊಟ್ಟು ಅವಾಗೆಲ್ಲ ಎಷ್ಟು ಸ್ಕ್ರೀನ್ ಸ್ಪೇಸ್ ಅವ್ರು ಕೊಡ್ತೀರ ಅದೇ ತರ ಇವರು ಮಾಡ್ಬೇಕಿತ್ತು. ಈಗ ಒಬ್ಬ ವ್ಯಕ್ತಿ ನೋಡಿದ್ರೆ ನಮಗೆ ಜೋಶ್ ಬರ್ಬೇಕು, ನೋಡ್ಬೇಕು ಅನ್ಸ್ಬೇಕು. ರಜತ್ ಅವ್ರ ಫಾರ್ ಎಕ್ಸಾಂಪಲ್, ನನಗೆ ಅವ್ರನ್ನ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ ಸ್ಕ್ರೀನ್ ಮೇಲೆ. ವಾಟ್ ಎವರ್ ಇಟ್ ಈಸ್, ಅವ್ರು ಮೇ ಬಿ ಕಿರ್ಚಾಡ್ತಾರೋ ಇದು ಮಾಡ್ತಾರೋ, ನಾವು ಬೈಕೊಂಡಾರ ಅವ್ರನ್ನ ನೋಡ್ತಾ ಇರ್ತೀವಿ, ಐ ರಜತ್ ನೋಡ ಹೆಂಗೆ ಟಾಂಗ್ ಕೊಡ್ತಾರೆ. ಸಿ ದಟ್ಸ್ ವಾಟ್ ಮೇಕ್ಸ್ ಯೂನಿಕ್ ಅಂತ ಅನ್ಸುತ್ತೆ. ಬಿಗ್ ಬಾಸ್ ಒಳಗಡೆ ಯೂನಿಕ್ ಆಗಿರಬೇಕು. ಆ ಯೂನಿಕ್ನೆಸ್ ಇಲ್ಲ ಅಂತಂದ್ರೆ ಅವರು ಟಾಪ್ 5 ಇರ್ತಾರೆ. ಗೆಲ್ಲಬೇಕು ಅಂತಂದ್ರೆ ಅವರು ಆಕ್ಚುಲಿ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕ್ಬೇಕು. ಸಿ ಅವ್ರೇನು ಫ್ರೀಯಾಗಿ ಹೋಗಿಲ್ಲ ಆಗಾಗ್ರು, ಯಾರೋ ಅಷ್ಟೇ ಅಲ್ಲಿರೋರೆಲ್ಲ ಹೆಂಗೆ ಅಂತಂದ್ರೆ ಎಲ್ಲರೂ ಕಾಸು ಇಸ್ಕೊಂಡು ಹೋಗ್ತಾ ಇರ್ತಾರೆ. ಆ್ಯಂಡ್ ದಿ ಮೇನ್ ಥಿಂಗ್ ಏನಪ್ಪ ಅಂದ್ರೆ ನಾನು ನನ್ನ 1.5 ಅವರ್ನ ಲೈಕ್ ಕಂಪ್ಲೀಟಾಗಿ ನಾನು ವೇಸ್ಟ್ ಮಾಡ್ಕೊಂಡು ನಾನು ನಿಮ್ಮನ್ನ ನೋಡ್ತಾ ಇರ್ತೀನಿ. ಸೊ ಅವಾಗ ನೀವೇನು ಮಾಡಬೇಕು, ಜನಗಳನ್ನ ನೋಡೋಕೆ ಬರ್ತಾ ಇರ್ತಾರೆ ಅಂತಂದಾಗ 9:30 11 ಗಂಟೆ ತನಕ ನಿದ್ದೆ ಬರ್ತಾ ಇರುತ್ತೆ. ನಿದ್ದೆ ಬಿಡ್ಕೊಂಡು ಕಷ್ಟಪಟ್ಟು ಕಣ್ ಬಿಡ್ಕೊಂಡು ನೋಡ್ತಾ ಇರ್ತೀವಿ. ನಮಗೆ ಇನ್ನೊಂದೇನು ಗೊತ್ತಾ, ನಿದ್ದೆ ಸಪ್ಪಗಿದ್ಬಿಟ್ರೆ ನಿದ್ದೆ ಬರುತ್ತೆ. ನನಗೆ ಇಲ್ಲಿ ಎಂಟರ್ಟೈನ್ಮೆಂಟ್ ಅಂತ ನಿಜ ಹೇಳ್ತಾರೆ ಸಿಗ್ತಾರ ನನಗೆ ರಜತ್, ಧನರಾಜ್ ಹಾಗೆ ಹನುಮಂತು, ಈ 3 ಜನ ನನಗೆ ಫ್ಯಾಕ್ಟರ್. ಅವಾಗ ಉಗ್ರ ಮಂಜು ರೊಚ್ಕೆ ಹೇಳ್ತಾರೆ ಅಷ್ಟೇ. ಬಟ್ ಅವಾಗ ಅವ್ರು ಯಾವ್ದು ಅಷ್ಟೊಂದಿರಲ್ಲ. ಇಷ್ಟು 3 ಜನದ ಬಿಟ್ಟರೆ ಬೇರೆ ಯಾರ್ದು ಅಷ್ಟು ಕಾಂಟ್ರಿಬ್ಯೂಷನ್ ಇಲ್ಲ ಅಂತ ನನಗೆ ಅನ್ಸುತ್ತೆ ಪರ್ಸನಲ್ ನಾನು ಹೇಳ್ತಾ ಇರೋದು. ಸೊ ಗೈಸ್ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಸೊ ಗೈಸ್ ಇದಾಗಿತ್ತು ನೆನ್ನೆ ಎಪಿಸೋಡ್ನ ರಿವ್ಯೂ. ಆ್ಯಂಡ್ ಈ ವಾರ ಟಿಕೆಟು ಫಿನಾಲೆ ಕಂಟೆಂಡರ್ ಯಾರಾಗ್ಬೋದು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಯಾರು ಬಿಗ್ ಬಾಸ್ ಸೀಸನ್ 11 ಕಪ್ನ ಎತ್ತಾರೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಗೈಸ್ ಮುಂದಿನ ನೋಡಿದ್ರೆ, ಅಲ್ಲಿ ತನಕ ಬಾಯ್.